ಸೊ ನೀವು ಮಾರ್ಕೆಟಲ್ಲೆಲ್ಲ ಉದ್ದ ಸೋರೆಕಾಯಿ ಅವೆಲ್ಲ ನೋಡಿರ್ತೀರ, ಬಟ್ ಗುಂಡು ಸೋರೆಕಾಯಿ ನೋಡಿರೋದು ಕಮ್ಮಿನೇ. ಬಟ್ ಇವಾಗ ಇದಕ್ಕೆ ತುಂಬಾ ಮಾರ್ಕೆಟಿಂಗ್ ಜಾಸ್ತಿನೇ ಇದೆ. ಸ್ಪೆಷಾಲಿಟಿ ಏನಂತಂದರೆ ಒಂದು ಬಂದ್ಬಿಟ್ಟು ಶೇಪು, ಇದು ಗುಂಡು ಥರ ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಅಂತಂದರೆ 800 ಗ್ರಾಮ್ಸ್ ನಾವು RS ಸ್ಟೇಜನ್ನು ನಾವು ಪ್ರಿಫರ್ ಮಾಡ್ತೀವಿ. ಸೋರೆಕಾಯಿ ಅಂತಂದು ಸೊ ನೀವು ಮಾರ್ಕೆಟಲ್ಲೆಲ್ಲ ಉದ್ದ ಸೋರೆಕಾಯಿ ಅವೆಲ್ಲ ನೋಡಿರ್ತೀರ, ಬಟ್ ಗುಂಡು ಸೋರೆಕಾಯಿ ನೋಡಿರೋದು ಕಮ್ಮಿನೇ. ಅದು ಇತ್ತೀಚೆಗೆ ಸ್ವಲ್ಪ ಎಲ್ಲ ಕಡೆಗೂ ಈಗ ಉದ್ದ ಸೋರೆಕಾಯಿ ಅಂತಂದರೆ ಅದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ, ಸೊ ಉದ್ದ ತಗೊಂಡೋಗಿ ಭಾಳ ದಿವಸ ಹಿಡ್ಕೊಳಲ್ಲ. ಸೊ ಅದಕ್ಕೆ ಗುಂಡು ಸೋರೆಕಾಯಿ ಅಂತಂದು ಇದು ಬಂದುಬಿಟ್ಟು ಅರ್ಕಾಶ್ರೇಯಸ್ ಅಂತಂದು ಇಲ್ಲಿ ಡೆವಲಪ್ ಮಾಡಿರೋದು ಡಾಕ್ಟರ್ ME ಧನಂಜಯ ಅಂತಂದು ಸೈಂಟಿಸ್ಟ್, ಪ್ರಿನ್ಸಿಪಲ್ ಸೈಂಟಿಸ್ಟು. ಸೊ ಅವರು ಡೆವಲಪ್ ಮಾಡಿರೋ ತಳಿ ಇದು. ಸೊ ಅರ್ಕಾಶ್ರೇಯಸ್ ಅಂತಂದು. ಸೊ ಇದು ಒಂದು ಸ್ಪೆಷಾಲಿಟಿ ಏನಂತಂದರೆ ಒಂದು ಬಂದುಬಿಟ್ಟು ಶೇಪು, ಇದು ಗುಂಡು ಥರ ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಅಂತಂದರೆ 800 ಗ್ರಾಮ್ಸ್ ನಾವು RS ಸ್ಟೇಜನ್ನು ನಾವು ಪ್ರಿಫರ್ ಹೇಳ್ತೀವಿ. ಸೊ ಇದ್ರದ್ದು ಇನ್ನೊಂದು ಮೇಜರ್ ಅಂತಂದರೆ ಇದರಲ್ಲಿ ಈ ಸೋರೆಕಾಯಿಗಳಲ್ಲಿ ಮೇಜರ್ ಏನಂತಂದರೆ GSP ಗಮ್ಮಿ ಸ್ಟೆಮ್ ಬ್ಲೈಟ್ ಅಂತಂದು, ಅಂಟು ಕಾಂಡ ರೋಗ, ಸೊರಗು ರೋಗ ಅಂತಂದು. ಇದು ಮೇಜರಾಗಿ ತುಂಬ ಎಲ್ಲ ಗಾರ್ಡ್ಸ್ಗಳಲ್ಲೂ ಬರೋಂಥ ರೋಗ. ಸೊ ಅದು ಬರೋದು ಯಾವಾಗ ಪರ್ಟಿಕ್ಯುಲರ್ಲಿ ಹೂವು ಕಾಯಿ ಬಿಡೋ ಟೈಮಲ್ಲಿ ಜಾಸ್ತಿ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಅಂದರೆ ಇಂಟೈರ್ ಕ್ರಾಪ್ ಕಂಪ್ಲೀಟ್ ವ್ಯಾನಿಷ್ ಆಗುತ್ತೆ. ಸೊ ಈ ತಳಿ ಏನು ಅಂತಂದರೆ ಇದು ಆ ಗುಂಡು ಏನದು ಅಂಟು ಕಾಂಡ ರೋಗ ಸೊರಗ GSP ಗಮ್ಮಿ ಸ್ಟೆಮ್ ಬ್ಲೈಟಿಗೆ ರೆಸಿಸ್ಟೆನ್ಸ್ ಇದೆ. ಸೊ ಇದು ರೋಗ ತಡ್ಕೊಂಡಾಗುತ್ತೆ. ಸೊ ಹಾಗಾಗಿ ಇದು ಒಂದು ವಿಶೇಷತೆ. ಸೊ ಇದರದ್ದು ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇದು ಇತ್ತೀಚೆಗೆ ಇದನ್ನು ಈಗ 4 ಇಯರ್ಸ್ ಆಯ್ತು ಡೆವಲಪ್ ಮಾಡಿದ್ದು. ಸೊ ಇತ್ತೀಚೆಗೆ ಆನೇಕಲ್ಲು ತಾಲೂಕಲ್ಲೆಲ್ಲ ಜಾಸ್ತಿ, ಮೊದಲು ಯಾರು ಪ್ರಿಫರ್ ಮಾಡ್ತಾಯಿಲ್ಲ ಗುಂಡು ಸೋರೆಕಾಯಿ ಅಂತ. ಬಟ್ ನಾವೊಂದು ಸತಿ ಅಲ್ಲಿ ಹೋಗಿ ಎಲ್ಲ ಇದು ಅಲ್ಲಿ ರೈತರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ಅಲ್ಲಿಗೆ ಎಲ್ಲರೂ ಈವನ್ ಗಮ್ಮಿ ಸ್ಟೆಮ್ ಲೈಟಿಗೆ ರೆಸಿಸ್ಟೆನ್ಸ್ ಅಂತ ಅಲ್ಲಿ ಆಲ್ರೆಡಿ ಆಲ್ಮೋಸ್ಟ್ 1.5 ಇಯರ್ಸ್ ಅಲ್ಲಿ ರೈತರು ಆಗಲೇ ನಿಲ್ಲಿಸೇ ಬಿಟ್ಟಿದ್ರು. ಅಲ್ಲೆಲ್ಲ ಮೇಜರ್ ಸೋರೆಕಾಯಿ ಬಿಡೋದು. ನಾವು ಇದು ತಳಿನ ತಗೊಂಡೋಗಿ ಅಲ್ಲಿ ಬೆಳೆದು ಅಲ್ಲಿ ರೈತರು ತೋರಿಸಿದ ಮೇಲೆ ಇದು GSPಗೆ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗಿ ಆಮೇಲೆ ಇದ್ರದ್ದು ಚೆನ್ನಾಗಿ ಶೇಪು ಇಳುವರಿ ತುಂಬ ಚೆನ್ನಾಗಿದೆ ಅಂದಮೇಲೆ ಈಗ ಆನೇಕಲ್ ತಾಲೂಕಲ್ಲಿ ಎಲ್ಲರೂ ಬೆಳೀತಾ ಇದ್ದಾರೆ. ಸೊ ಇದು ಅದರದ ಮೇಷ. ಇದ್ರದ್ದು ಇನ್ನೊಂದು ಏನಂದರೆ ಇದು ಪ್ಲ್ಯಾಂಟಿಂಗ್ ಮಾಡಿ 55 ದಿವಸಕ್ಕೆ ಇದು ಫಸ್ಟು ಪಿಕಿಂಗ್ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಇದು ನಾವು ಇಲ್ಲಿ ರೆಕಮೆಂಡ್ ಮಾಡೋದು ಅಂತಂದರೆ 90 ದಿವಸ ಅಂತ ಹೇಳ್ತೀವಿ. ಬಟ್ ಆದರೆ ಈಗ ರೈತರೆಲ್ಲ ಆಲ್ಮೋಸ್ಟ್ 1 ಇಯರ್ ತನಕ ಬೆಳೆದಿದ್ದಾರೆ, ಕಂಟಿನ್ಯೂಸ್ ಆಗಿ 1 ಇಯರ್ ತನಕ ಬೆಳೆದಿದ್ದಾರೆ. ಮಾರ್ಕೆಟಿಂಗು ಇವಾಗ ಎಲ್ಲ ಕಡೆಗೂ ಈಗ ಮಾರ್ಕೆಟಿಂಗ್ ಅಂತಂದರೆ ಇತ್ತೀಚೆಗೆ ಫಸ್ಟೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಅಂದರೆ ನಮ್ಮ ಜನಾಂಗ ತಲೆದು ಏನು ಅಂತಂದರೆ ಮೊದಲಿಂದ ನಾವು ಯಾವ ಪ್ರಿಫರ್ ಮಾಡ್ತೀವೋ ತರಕಾರಿಗಳು ಅದೇ ಥರ ಶೇಪ್ ಇರ್ಬೇಕು ಹಂಗೆ ಅಂತ ಹೊಸ್ತಾ ಬಂದಾಗ ಯಾರೂ ಇರ್ತಲ್ಲ. ಬಟ್ ಇವಾಗ ಇದಕ್ಕೆ ತುಂಬಾ ಮಾರ್ಕೆಟಿಂಗ್ ಜಾಸ್ತಿನೇ ಇದೆ. ಇದು ಆಲ್ಮೋಸ್ಟ್ ಈಗಾಗಲೇ ಕೇರಳ ಹೋಗ್ತಾ ಇದೆ, ಮಹಾರಾಷ್ಟ್ರ, ಮುಂಬೈ ಅಲ್ಲೆಲ್ಲ ತುಂಬಾ, ಈ ಮಂಗಳೂರು ಆ ಬೆಲ್ಟಲ್ಲೆಲ್ಲ ತುಂಬಾ ಹೋಗ್ತಾ ಇದೆ. ಇದು ಈ ಆನೇಕಲ್ ತಾಲೂಕಿಂದ ತುಂಬ ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂದರೆ ಅಲ್ಲಿಂದ ಎಲ್ಲ ಕೇರಳಕ್ಕೆ, ಮಂಗಳೂರಿಗೆ, ಮುಂಬೈಗೆಲ್ಲ ಮಾರ್ಕೆಟಿಂಗು ತುಂಬಾ ಹೋಗ್ತಾ ಇದೆ. ಇದ್ರದ್ದು ಅರ್ಕಾಶ್ರೇಯಸ್ ನಿಮಗೆ ಸೀಡ್ಸ್ ಬೇಕು ಅಂತಂದರೆ ಇದು IHR ಸೀಡ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇದೆ ಸರ್. ಅಲ್ಲಿ ನೀವು ಹೋಗ್ಬಿಟ್ಟು ಫಸ್ಟ್ ಲಾಗಿನ್ ಆಗಿಬಿಟ್ಟು ನಿಮ್ಮ ಸೀಡ್ ಬೇಕು ಅಂತಂದರೆ ಇದು ನಿಮಗೆ ಕ್ವಾಂಟಿಟಿ ನೀವು 1 ಎಕರೆಗೆ ಎಷ್ಟು ಅಂದರೆ ಅಲ್ಲಿ ಹಾಕಿರೋದು 1 ಎಕರೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಆರ್ಡ್ರ್ ಮಾಡಿದರೆ ಸೊ ನೀವು ಸೀಡ್ಸ್ ತೊಗೊಬೋದು. ಇಲ್ಲ ನೀವು ಇಲ್ಲಿಗೆ ಬೆಂಗಳೂರಲ್ಲೇ ಇಲ್ಲೇ ಇದ್ದೀರ ಅಂತಂದರೆ ಬೆಂಗಳೂರಿಗೆ ಇಲ್ಲ IHR ಬಂದು ಇಲ್ಲೂ ತೊಗೊಬೋದು. ಸೊ ಹಂಗೂ ಏನೋ ಬೇಡ ಅಂತಂದರೆ ಒಂದು ವಾಟ್ಸಪ್ ನಂಬರ್ ಇದೆ ಸರ್ ಇಲ್ಲಿ IHRದು. ಸೊ ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಹಾಕ್ಬಿಟ್ಟು ಕಾಲ್ ಮಾಡಿ ಕೇಳಿದರೆ ನೀವು ಅಲ್ಲೇ ಆರ್ಡ್ರ್ ಮಾಡ್ಬೋದು. ಇವನ್ ಆನ್ಲೈನ್ ಅವರು QR ಕೋಡ್ ಕಳಿಸ್ತಾರೆ, ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಸೀಡ್ಸ್ ಬೇಕು, ಈವನ್ ನಾಟು ಅರ್ಕಾಶ್ರೇಯಸ್ ಎಲ್ಲ ಥರದ ಬೀಜಗಳು ಬೇಕು ಅಂತಂದು ಅಲ್ಲಿ ಹೋಗಿ ನೀವು ವಾಟ್ಸಪ್ಪಲ್ಲಿ ಹೇಳಿದರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮಗೆ ಪೋಸ್ಟ್ ಮುಖಾಂತರ ವಿತ್ ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜಸ್ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಸರ್ ರೈತರಿಗೆ. ಇಲ್ಲಿಗೆ ಬಂದೇ ತಗೊಬೇಕು ಅಂತ ಏನಿಲ್ಲ ಸರ್.